ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡಬೇಕಂತಿದ್ದೀನಿ ಅಂದ್ಕೊಂಡಿದ್ದೀನಂದರೆ, ನನ್ನ ಹಳೆ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಡಿಸ್ಟಿಕ್ ಬರ್ತದೆ, ಯಾವ್ಯಾವ ಬರ್ತವೆ, ಆಮೇಲೆ ಎಷ್ಟು ಡಿವಿಷನ್ಸ್ ಇದ್ದಾವೆ, ಮತ್ತು ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು, ಯಾವ ಜಿಲ್ಲೆಯಲ್ಲಿ ಜನಸಂಖ್ಯೆ ಜಾಸ್ತಿ ಇತ್ತು, ಯಾವ ಜಿಲ್ಲೆಯಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು, ಮತ್ತು ಸಮಗ್ರ ಜನಸಂಖ್ಯೆ ಯಾವುದು ಅಂತ ನಾನು ಹಳೆ ವಿಡಿಯೋದಲ್ಲಿ ನಾವು ಮಾತಾಡಿದ್ದೆ. ಮತ್ತು ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಂದರೆ, ಭಾರತದಲ್ಲಿ ಎಷ್ಟು ಸ್ಟೇಟ್ಸ್ ಇದ್ದಾವೆ, ಎಷ್ಟು ರಾಜ್ಯಗಳಿದ್ದಾವೆ, ಮತ್ತು ಆಮೇಲೆ ಯಾವ್ಯಾವ ರಾಜ್ಯಗಳು ಇದ್ದಾವೆ, ಮತ್ತು ರಾಜ್ಯಗಳ ಸಂಖ್ಯೆ ಎಷ್ಟಿದ್ದಾವೆ, ಮತ್ತು ಆಮೇಲೆ ಈ ರಾಜ್ಯಗಳೆಲ್ಲ ರಾಜಧಾನಿ ಯಾವುದ್ಯಾವುದು ಅಂತ ಈ ವಿಡಿಯೋದಲ್ಲಿ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಭಾರತದಲ್ಲಿ ಒಟ್ಟು ರಾಜ್ಯಗಳ ಸಂಖ್ಯೆ ಬಂದ್ಬಿಟ್ಟು 28. ಮತ್ತು ಅದಾದಮೇಲೆ 8 ಯೂನಿಯನ್ ಟೆರಿಟರೀಸ್ಗಳಿದ್ದಾವೆ. ಈ 28 ಸ್ಟೇಟ್ಗಳಿಗೆಲ್ಲ ರಾಜಧಾನಿ ಬಂದ್ಬಿಟ್ಟು ಡೆಲ್ಲಿ, ನವದೆಹಲಿ ಅಂತ ಕರೀತಾರೆ. ಇವಾಗ ಹಳೆಯ ಕಾಲದಲ್ಲಿ ನವದೆಹಲಿ ಅಂತ ಇತ್ತು, ಇವಾಗ ಅದು ದೆಹಲಿ ಆಗಿದೆ. ಮತ್ತು ಅದಾದಮೇಲೆ ಈ 28 ಸ್ಟೇಟ್ಸ್ಗಳು ಯಾವುದ್ಯಾವುದು ಅಂತ ಹೇಳಿದ್ರೆ, ಮೊದಲನೇ ರಾಜ್ಯ ಬಂದುಬಿಟ್ಟು ಕರ್ನಾಟಕ, ಎರಡನೇ ರಾಜ್ಯ ಬಂದುಬಿಟ್ಟು ಆಂಧ್ರ ಪ್ರದೇಶ್, ಮೂರನೇದು ಬಂದುಬಿಟ್ಟು ಚೆನ್ನೈ, ನಾಲ್ಕನೇದು ಬಂದುಬಿಟ್ಟು ಅರುಣಾಚಲ್ ಪ್ರದೇಶ್, ಐದನೇದು ಬಂದುಬಿಟ್ಟು ಮಧ್ಯಪ್ರದೇಶ್, ಆರನೇದು ಬಂದು ಜಮ್ಮು ಕಾಶ್ಮೀರ, ಏಳನೇದು ಬಂದುಬಿಟ್ಟು ಅಸ್ಸಾಂ, ಎಂಟನೇದು ಬಂದು ಬಿಹಾರ್, 9ನೇದು ಬಂದು ಛತ್ತೀಸ್ಗಢ, 10ನೇದು ಬಂದು ಗೋವಾ, 11ನೇದು ಬಂದು ಗುಜರಾತ್, 12ನೇದು ಬಂದು ಹರಿಯಾಣ, 13ನೇದು ಬಂದು ಹಿಮಾಚಲ್ ಪ್ರದೇಶ್, 14ನೇದು ಬಂದು ಜಾರ್ಖಂಡ್, 15ನೇದು ಬಂದು ಕೇರಳ, 16ನೇದು ಬಂದು ಮಹಾರಾಷ್ಟ್ರ, 17ನೇದು ಬಂದು ಮಣಿಪುರ, 18ನೇದು ಬಂದು ಮೇಘಾಲಯ, 19ನೇದು ಬಂದು ಮಿಜೋರಾಂ, 20ನೇದು ಬಂದು ನಾಗಾಲ್ಯಾಂಡ್, 21ನೇದು ಬಂದು ಒಡಿಸ್ಸಾ, ಮತ್ತು ಆಮೇಲೆ 22ನೇದು ಬಂದು ಪಂಜಾಬ್, ಆಮೇಲೆ 23ನೇದು ಬಂದು ರಾಜಸ್ಥಾನ್, 24ನೇದು ಬಂದು ಸಿಕ್ಕಿಂ, 25ನೇದು ಬಂದು ತಮಿಳ್ನಾಡು, 26ನೇದು ಬಂದು ತ್ರಿಪುರ, 27ನೇದು ಬಂದು ಉತ್ತರಾಖಂಡ್, 28ನೇದು ಬಂದು ವೆಸ್ಟ್ ಬೆಂಗಾಲ್. ಇದು ಬಂದ್ಬಿಟ್ಟು ಒಟ್ಟು ರಾಜ್ಯಗಳು. ಒಟ್ಟು ಭಾರತದ ರಾಜ್ಯಗಳ ಸಂಖ್ಯೆ ಬಂದ್ಬಿಟ್ಟು 28. ಮತ್ತು